ಸಿಕ್ಕಿದೆ ಮುಂಚೆ ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಕಡೆ ಅವರಿಗೆ 100 ರೂಪಾಯಿ ಗ್ಲಾಸ್. ಅಪ್ಪು ಅವ್ರು ಬಂದಿದ್ದಾರೆ. ಯಾರೋ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ, ನನ್ನದಿಂದೋ ಈಜಾಡುತ್ತ ಸಮಯವನ್ನು ಕಳೆಯುತ್ತಿರುವುದು ಕಂಡು ಬರುತ್ತದೆ. ಯಾರು ಕೂಡ ಹೆಚ್ಚು ಹೊತ್ತು ಸಮಯವನ್ನು ಕಳೆಯದೆ ಆದಷ್ಟು ಬೇಗನೆ ತಮ್ಮ ಪವಿತ್ರ ಸ್ಥಾನವನ್ನು ಮುಗಿಸಿಕೊಂಡು ಶ್ರೀ ಸ್ವಾಮಿಯ ದರ್ಶನಕ್ಕೆ ಬರಬೇಕು. ನಾವೆಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಸುಮ್ಮನೆ ನೀರು ಸ್ವಲ್ಪ ತಲೆ ಮೇಲೆ ಹಾಕೊಂಡು ಹೋಗೋದಷ್ಟೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹ್ಯಾಂಡ್ಸಮ್ ಅಂಡ್ ಲಾಂಗ್ ಬಾಯ್, ವೆರಿ ವೆರಿ ಲಾಂಗ್ ಬಾಯ್. ನಂದು ತುಂಬಾ ದೊಡ್ಡದು. ಓಯ್, ನಾನು ಇಲ್ಲೆಲ್ಲ ಶಿವ ಅಂತ ಈಗೆದ್ದು ಎಲ್ಲ ಕಾಶ್ ಹೋಗ್ತಾ ಇದ್ದೀನಿ ನಾನು. ನದಿ ಹತ್ರ ಸುಮ್ಮನೆ ಹೋಗ್ಬಿಟ್ಟು ತಲೆ ಮೇಲೆ ನೀರು ಹಾಕೊಂಡು ದರ್ಶನ ಮಾಡೋಕ್ಕಂತ ಹೊರಟ್ವಿ. 10:30 ಮೇಲೆ ಆಗೋಗಿತ್ತು. ಏನಪ್ಪ ಅಂತಂದರೆ ಅವತ್ತು ನಾರ್ಮಲ್ಗಿನ ತುಂಬ ಜಾಸ್ತಿ ಜನ ಇದ್ದರು. ಸೊ ರೆಗ್ಯುಲರಾಗಿ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, ಬಟ್ ಅವತ್ತಿನ ದಿನ ಬಂದ್ಬಿಟ್ಟು 15,000 ಜನ ಮೇಲಿದ್ರಂತೆ. ಸ್ಪೆಷಲ್ ಎಂಟ್ರಿ ತಗೊಂಡು ನಾವು ದರ್ಶನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಏನಾಯಿತು ನೀವೇ ನೋಡಿ. ಸುಂದರ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಬಿಡಲ್ಲ ನೋಡಕ್ಕಾಗದೆ, ಅಳಕ್ಕಾಗದೆ, ನಗೆಯಕ್ಕಾಗದೆ, ಬಾಳಕ್ಕಾಗದೆ, ಮರೆಯಕ್ಕಾಗದೆ. ಬಂದೇವ ಶ್ರೀಶೈಲ ನೋಡೋದಕ್ಕ ಸ್ವಾಮಿ ದೇವ ದರ್ಶನ ಮಾಡಿ. ಚಪ್ಪಲಿಗಳ ರಾಶಿ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಇಲ್ಲೊಬ್ರು ಚಪ್ಪಲಿ ಹುಡುಕ್ತಾರೆ ಪಾಪ. ಒಂದು ಸಿಕ್ಕಿದೆ ಇವರಿಗೆ, ಇನ್ನೊಂದು ಸಿಕ್ಕಲ್ಲ ನೋಡಿ. ಅಲ್ಲಿ 1 ರೂಪಾಯಿ ಕೊಟ್ಟರೆ ಆರಾಮಾಗಿ ಹಿಡ್ಕೊಂತಾರೆ. ಇಂಥವೆಲ್ಲ ಸರ್ಕಸ್ ಮಾಡೋಕೆ ಹೋದರೆ ಹಿಂಗೆ ಆಗೋದು. ಸೊ ತುಂಬ ಜನ ಇದ್ದಾರೆ, ಬಟ್ ಇವರು ಇಂಟ್ರೆಸ್ಟಿಂಗ್. ಇಲ್ಲೊಬ್ರು ಲೇಡಿ ಸೇಮ್, ಒಂದು ಸಿಕ್ಕಿದೆ ಒಂದು ಸಿಕ್ಕಿಲ್ಲ. ಇಲ್ಲೊಂದು ಸಿಕ್ಕಿದೆ ಮುಂಚೆ ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಕಡೆ ಅವ್ರಿಗೆ ಸಿಕ್ಕಿದೆ, ಅವ್ರಿಗೆ ಗೊತ್ತಾಗ್ತಾ ಅವ್ರೆ ಅಂತ. ಪಾಪ ನಿಂತ್ಕೊಂಡ್ಬಿಡುತ್ತೆ ಹಂಗೆ. ಗೈಸ್, ಯು ನೋ ಒನ್ ಥಿಂಗ್, ಕೋಳಿ ಮೊಟ್ಟೆ ಹಾಕಿದಾಗಲೇ ಎತ್ತಬೇಕು. ಮೊಟ್ಟೆ ಬಂದಿಲ್ಲ ಅಂತ ಕೋಳಿ ಕೈ ಅಲ್ಲಾಡ್ಸಿದ್ರೆ ಕೋಳಿ ಸತ್ತೋಗುತ್ತೆ. ನಾನು ಇನ್ನ LKG. ನಾನು ನಿಮ್ಮ ಹೆಸರು? ಗಂಧದ ಕಡ್ಡಿ ಪರಮೇಶ. ವರ್ಕ್ಶಾಪ್ ಪ್ರವಿ. ಬರ್ತೀರಾ ಯೂಟ್ಯೂಬ್ ಬರ್ತೀರಾ? ಅವನದು ತುಂಬಾ ದೊಡ್ಡದು. 7 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಕೊನೆಗೂ ಊಟ ಮಾಡೋಕ್ಕೆ ಅಂತ ಬಂದ್ವಿ. ಸೊ ಊಟ ಮಾಡೋಕ್ಕೆ ಬಂದಾಗ ಅಲ್ಲೇ ಟೈಮು 5:30 ಆಗೋಗಿತ್ತು. ಊಟ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ಕಡೆಗೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ನಾವು ದರ್ಶನ ಸ್ಟಾರ್ಟ್ ಮಾಡಿದ್ದು 10:00ಗೆ. ಸೊ ಹೊರಗಡೆ ಬರೋ ಅಷ್ಟೊತ್ತಿಗೆ 5:30 ಮೇಲಾಗೋಗಿತ್ತು. ಸೊ ಹಂಗೆ ವಾಪಸ್ ಬರ್ತಾ ಮತ್ತೆ ಅದೇ ಸೋಡಾ ಅಂಗಡಿಗೆ ಹೋದ್ವಿ. 3 days later. ಹಾಕಿ ತಕ್ಷಣ ಕುಡಿಬೇಕು. ಅಣ್ಣ ಹೆಂಗಿತ್ತಣ್ಣ ಈ ಮಕ ತೋರಿಸಿ? ಕಿವಿ ಫ್ರೂಟ್ ಇದ್ದಂಗಿಲ್ಲ, ಸುಮಾರಾಗಿದ್ದೇನಾ? ಧರ್ಮಸ್ಥಳ ಕ್ರಾಸ್ ಕುಲ್ಜಾರ್ ಸೋಡಾ ಅಂತ ಟ್ರೈ ಮಾಡ್ತಿದ್ದೀವಿ ಈಗ. ಸೊ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಸೊ ಎಂಟ್ರೆನ್ಸ್ ಎಲ್ಲ ಇದೆ. 3ನೇ ಅಂಗಡಿ ಟ್ರೈ ಮಾಡ್ತಿದ್ವಿ. 4ನೇ ಅಂಗಡಿ. ಸೊ ಟ್ರೈ ಮಾಡ್ತಿದ್ದೀವಿ.
ಫಿನಿಶ್ ಇಟ್ ಸಾಕಾಗಿದೆ. ನೈಸ್. ಹಾಂ, ಇನ್ನೊಬ್ರು ನಮ್ಮ ಫ್ರೆಂಡ್ ಟ್ರೈ ಮಾಡ್ತಾರೆ. ಒಂದು ಹ್ಯಾಂಡ್ಸಮ್ ಆ್ಯಂಡ್ ಲಾಂಗ್ ಬಾಯ್, ವೆರಿ ವೆರಿ ಲಾಂಗ್ ಬಾಯ್, ಲಾಂಗ್ ಚಾಟ. ಸೊ ಇಲ್ಲಿ ನೋಡ್ಬೋದು ಜೋಳ ಬೇಯಿಸಿದ್ದಿದೆ, ಬೇಕಿದ್ರೆ ಸುಟ್ಟಿದ್ದು ಇದೆ. ಕೊಡ್ತಾರೆ, ಏನು ಕೇಳಿದ್ರು? ಬ್ಯಾಂಬೋ ಸೋಡಾ. ಹಾಂ, ಬ್ಯಾಂಬೋ ಸೋಡಾ. ಓಕೆ, ಫ್ಲೇವರ್ಸು. ಮಡಕೆ ಸೋಡಾ. ಹಾಂ, ಡಿಪ್. ಓಕೆ. ಸೊ ತುಂಬ ವೆರೈಟೀಸ್ ಇದೆ. ಚರ್ಮುರಿನೂ ಮಾಡ್ತಾರೆ, ಮಾವಿನಕಾಯ್ದು, ಮತ್ತು ಫ್ರೂಟ್ ಇದೆ. ಅದೇನು ಹಣ್ಣದು ಹೆಸರು ಗೊತ್ತಿಲ್ಲ ನನಗೆ. ಅದು ತಾಳೆಕಾಯಿ, ಐಸ್ ಆಪಲ್ ಅಂತಾರೆ ಇಂಗ್ಲೀಷಲ್ಲಿ. ಸೊ ತಾಳೆಕಾಯಿ ಅದು ಇದೆ. ಸೊ ನೋಡಿ, ಅಂಗಡಿ ಈ ಥರ ಇದೆ ಇಲ್ಲಿ. ಸೊ ಇದೇ ಎಂಟ್ರೆನ್ಸಲ್ಲಿ ನೀವು ಈ ಕಡೆ ಬಂದರೆ 4ನೇ ಅಂಗಡಿ. ಓಕೆ. ಹಾಂ, ಈ ಥರ ಬಂದರೆ ಸೊ ಇಲ್ಲೇ ಇದೆ. ಹಾಂ, ಗೊತ್ತಾಯ್ತು. ಆ್ಯಕ್ಚುಲಿ ಅಲ್ಲಿ ಟ್ರೈ ಮಾಡಿದ್ವಿ, ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ವಿ ಇವತ್ತು. ಇಲ್ಲೂ ಸಕ್ಕತ್ತಾಗಿದೆ. ಎರಡು ಒಂದೇ. ಒನ್ ಮೋರ್. 100 ರೂಪಾಯಿ ಗ್ಲಾಸು ಹಾಕೊಂಡು ಕೊಡೋ ಪೋಸು.